ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಅದೇ 6ನೇ ತರಗತಿಯ ಬರ್ತಕ್ಕಂಥ ಒಂದು ಅಂದಾಜುಗಣನೆ ವಿಷಯವನ್ನು ನಿಮಗೆ ಹೇಳ್ತಾ ಇದ್ದೀನಿ. ನಾನೀಗ ಇಲ್ಲಿ ಅಂದಾಜುಗಣನೆ ಮಾಡಬೇಕಾದಾಗ ಕೆಲವು ವಿಧಾನಗಳನ್ನು ನಾವು ಅನುಸರಿಸಬೇಕು. ಆ ವಿಧಾನಗಳು ಏನಂತಂದೇಳಿ ನಂತರದಲ್ಲಿ ಹೇಳ್ತೀನಿ ನಿಮಗೆ. ಇಲ್ಲಿ ಅಂದಾಜು ಅಂದರೆ ಒಂದು 10, 100, 1000, 10,000, ಲಕ್ಷ, ಕೋಟಿ ಅಥವಾ ಈ ಸ್ಥಾನಗಳಿಗೆ ನಾವು ಏನು ಮಾಡ್ತೀವಿ ಅಂದರೆ ಅಂದಾಜು ಮಾಡ್ತಾ ಹೋಗ್ತೀವಿ. ಈ ಅಂದಾಜು ಪ್ರಕ್ರಿಯೆಯಲ್ಲಿ ಅಂದಾಜು ಬೆಲೆ, ಸಮೀಪದ ಬೆಲೆ, ಸಮೀಪವರ್ತಿ ಬೆಲೆ, ಸನಿಹದ ಬೆಲೆ, ಹತ್ತಿರದ ಬೆಲೆ, ಸನ್ನಿಹಿತ ಸಂಖ್ಯೆ, ಈ ರೀತಿ ಅನೇಕ ಪದಗಳನ್ನು ನಾವು ಇದರಲ್ಲಿ ಕಾಣಬಹುದು. ಇಲ್ಲಿ ಉದಾಹರಣೆಗೆ 14ರ ಅಂದಾಜು ಬೆಲೆ ಅಂತ ಹೇಳ್ತೀವಿ. ಹಾಗಾದರೆ 14ರ ಅಂದಾಜು ಬೆಲೆ ನಾನು ಏನು ಕೊಟ್ಟೆ? 10 ಅಂತ ಹೇಳಿದೆ. ಅಂದರೆ ಇಲ್ಲಿ ಅರ್ಥ ಇಷ್ಟೇ ನಿಮಗೆ, 14 10ಕ್ಕೆ ಸಮೀಪ ಆಗುತ್ತಾ ಅಥವಾ 20ಕ್ಕೆ ಸಮೀಪ ಆಗುತ್ತಾ ಅಂತ ಕೇಳ್ತಾರೆ ಅಷ್ಟೇ. ಇಲ್ಲಿ ಉದಾಹರಣೆಗೆ 10, 11, 12, 13, 14, 15, 16, 17, 18, 19, 20. ಹಾಗಾಗಿ ಇಲ್ಲಿ ಈ 14 ಅನ್ನೋದು 10ಕ್ಕೆ ಸಮೀಪ ಆಗುತ್ತೋ ಅಥವಾ 20ಕ್ಕೆ ಸಮೀಪ ಆಗುತ್ತೋ ಅಂತ ನಾನು ಕೇಳ್ತಿರೋದು ಈಗ. ಹಾಗಾದ್ರೆ 14 ಅದು 10ಕ್ಕೆ ಸಮೀಪದಲ್ಲಿದೆ ಅಂತ ಅರ್ಥ. ಇದು ಅಂದಾಜು ಬೆಲೆ. ಅಂದ್ರೆ ಈ 14 10ರ ಸಮೀಪದಲ್ಲಿದೆ, 20ಕ್ಕೆ ದೂರದಲ್ಲಿದೆ ಅಂದರೆ ಅರ್ಥ. ಇಲ್ಲಿ ಬರೋಣ 21ರ ಅಂದಾಜು ಬೆಲೆ. ಈಗ 21 ಅನ್ನೋದು 30ಕ್ಕೆ ಸಮೀಪ ಐತಾ ಅಥವಾ 20ಕ್ಕೆ ಸಮೀಪ ಐತಾ? 21 20ಕ್ಕೆ ಸಮೀಪ ಆಗುತ್ತೆ. 26 ಅನ್ನೋದು 30ಕ್ಕೆ ಸಮೀಪ ಆಗುತ್ತಾ ಅಥವಾ 20ಕ್ಕೆ ಸಮೀಪ ಆಗುತ್ತಾ? 30ಕ್ಕೆ ಸಮೀಪ ಆಗುತ್ತೆ. 49 ಅನ್ನೋದು 50ಕ್ಕೆ ಸಮೀಪ, 40ಕ್ಕೆ ಸಮೀಪ ಆಗುತ್ತಾ? ಈಗ 95 ಅನ್ನೋದು ಇಲ್ಲಿ ಬಂದ ಸಮಸ್ಯೆ ನಿಮಗೆ. ಇವೆಲ್ಲ ಕೂಡ ಅರ್ಧಕ್ಕಿಂತ ಮೇಲಿದ್ದು ಅಥವಾ ಅರ್ಧಕ್ಕಿಂತ ಕಡಿಮೆ ಇದ್ದು, ಹಾಗಾಗಿ ಇಲ್ಲಿ 5 ಅನ್ನೋದು ಸೆಂಟ್ರಲ್ ನಂಬರ್ ನಮಗಿದೆ. 1ರಿಂದ 10 ಸಂಖ್ಯೆ ತಗೊಂಡಾಗ 5 ಸೆಂಟ್ರಿಗೆ ಬಂದುಬಿಡುತ್ತೆ. ಈಗ ನಾವು ಉದಾಹರಣೆಗೆ ಇಲ್ಲಿ ನಾವು 95 ಹೇಳಿದೆ. 95 ಅನ್ನೋದು 90ಕ್ಕೂ ಮತ್ತು 100 ನಡುಕೆ ಕರೆಕ್ಟ್ ಆಗಿದೆ. ಹೀಗಿದ್ದಾಗ ಏನು ಮಾಡತ್ತಪ್ಪ ಅಂದರೆ 5 ಒಂದು ವಿಧಾನ ಇದೆ. ಆ ವಿಧಾನವನ್ನು ನೀವು ನೋಟ್ಸಲ್ಲಿ ಬರ್ಕೊಂಡ್ಬಿಡಿ, ತಪ್ಪೇನಿಲ್ಲ ನಿಮಗೆ. ಯಾವ ಸ್ಥಾನಕ್ಕೆ ಅಂದಾಜು ಮಾಡಲು ಕೇಳುವರು ಅದರ ಹಿಂದಿನ ಸ್ಥಾನವನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಹಿಂದೆ ನೋಡಿ, ಯಾವ ಸ್ಥಾನಕ್ಕೆ ನಾವು ಅಂದಾಜು ಮಾಡ್ಲಿಕ್ಕೆ ಹೇಳ್ತೀವೋ ಅದರ ಹಿಂದಿನ ಸ್ಥಾನವನ್ನು ನಾವು ಲೆಕ್ಕಕ್ಕೆ ತಗೋಬೇಕು. ಹಾಗಾದಾಗ ಉದಾಹರಣೆಗೆ ಇಲ್ಲಿಗ ಇಲ್ಲೇನಾಗಿತ್ತು? 95. ಹಾಗಾದ್ರೆ ಈ 95ರಲ್ಲಿ ನಾವು 10ರ ಸ್ಥಾನಕ್ಕೆ ನಾವು ಮಾಡ್ತಾ ಇದ್ವಿ. ಹಾಗಾಗಿ ಈ 10ರ ಸ್ಥಾನಕ್ಕೆ ಮಾಡಬೇಕಾದ್ರೆ ಅದರ ಹಿಂದಿನ ಸ್ಥಾನದ ಅಂಕಿ ನಾವು ಆ ಸ್ಥಾನವನ್ನು ತಗೋಬೇಕು. ಆ ಸ್ಥಾನದ ಹಿಂದಿನ ಸ್ಥಾನದ ಅಂಕಿ ತಗೋಬೇಕು. ಹಿಂದಿನ ಸ್ಥಾನದ ಅಂಕಿಯು ಹಿಂದಿನ ಸ್ಥಾನದ ಅಂಕಿಯ ಬೆಲೆ 5 ಅಥವಾ 5ಕ್ಕಿಂತ ಹೆಚ್ಚಾಗಿದ್ದರೆ ಅದರ ಮುಂದಿನ ಸ್ಥಾನಕ್ಕೆ 1 ಕೂಡಿಸಿ. ಇದು ಈಗ 95 ಇದೆ. ಈ 95 ನಾನೀಗ 10ರ ಸ್ಥಾನದಲ್ಲಿ ಇಡೀ 10 ಲಾಸ್ಟ್ 10 ಸ್ಥಾನ ಮಾತ್ರ ಇದೆ. ಈಗ ಈ 10ರ ಸ್ಥಾನಕ್ಕೆ ನಾನು ಯಾವ ಸ್ಥಾನ ಅಂತ ಕೊಟ್ಟರೆ ಗರಿಷ್ಠ ಸ್ಥಾನವನ್ನು ತಗೋಬೇಕು. ಈ 10ರ ಸ್ಥಾನಕ್ಕೆ ಅಂದಾಜು ಮಾಡಬೇಕಾದ್ರೆ ಅದರ ಹಿಂದಿನ ಸ್ಥಾನದ ಅಂಕಿಯ ಬೆಲೆ 5 ಅಥವಾ 5ಕ್ಕಿಂತ ಹೆಚ್ಚಿದ್ರೆ ಅದರ ಮುಂದಿನ ಸ್ಥಾನಕ್ಕೆ 1 ಕೂಡಿಸಿ ಹಿಂದಿನ ಸ್ಥಾನಗಳಿಗೆ
ಸೊನ್ನೆಯನ್ನು ಕೊಡಿ. ಸೊನ್ನೆಯನ್ನ ಕೊಡಿ. ನೋಡಿ ಈಗ ಈ 95ರ ಹಿಂದಿನ ಸ್ಥಾನದ ಅಂಕಿ 5 ಇತ್ತು, 5 ಅಥವಾ 5 ಹೆಚ್ಚಿಗೆ ಇತ್ತಂದ್ರೆ ಅದರ ಮುಂದಿನ ಸ್ಥಾನಕ್ಕೆ 1 ಕೊಟ್ಟು 9, 1, 10, ಹಿಂದಿನ ಸ್ಥಾನಕ್ಕೆ 0. ಹಾಗೆ 95ರ ಸಮೀಪದ ಬೆಲೆ 100 ಅಂತ. ಒಂದು ವೇಳೆ 96 ಆಗಿತ್ತು ಅಂದ್ಕೊಳ್ರಿ, 96 100ಕ್ಕೆ ಸಮೀಪ, 90ಕ್ಕೆ ಸಮೀಪ, 100ಕ್ಕೆ ಸಮೀಪ ಆಗುತ್ತೆ. ಯಾಕಂದ್ರೆ 5 ಅಥವಾ 5ಕ್ಕಿಂತ ಹೆಚ್ಚಿರೋದ್ರಿಂದ ಒಂದು ವೇಳೆ 98 ಇತ್ತು ಅಂದ್ಕೊಳ್ರಿ, ಈಗ ಇದು ಕೂಡ 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಇರ್ತವೆ ಒಂದನ್ನು ಕೂಡಿಸ್ಕೊಂಡು ನಾವು ಇದು ವಿಧಾನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅಥವಾ ಏನೋ 93 ಇತ್ತು, ಈಗ ಸರ್ ಇದು 95 ಇದ್ದಾಗ ಮಾತ್ರ. ಈಗ ನೋಡಿ ಈ 93 ಅನ್ನೋದು 100ಕ್ಕೆ ಸಮೀಪ ಅಥವಾ 90ಕ್ಕೆ ಸಮೀಪ, 90ಕ್ಕೆ ಸಮೀಪ ಆಗುತ್ತೆ. ಯಾಕಂತಂದ್ರೆ ಯಾವುದೇ ಒಂದು ಸಂಖ್ಯೆ ಬೆಲೆ ಅಂದ್ರೆ ಅದರ ಹಿಂದಿನ ಸ್ಥಾನದ ಅಂಕಿಯ ಬೆಲೆ 5ಕ್ಕಿಂತ ಕಡಿಮೆ ಇದ್ದಾಗ ಆ ಮುಂದಿನ ಅಂಕಿಯನ್ನು ಬರ್ಕೊಂಡು ಹಿಂದಿನ ಎಲ್ಲಾ ಸ್ಥಾನಗಳಿಗೆ 0 ಕೊಟ್ಟಂತ ಹೋಗ್ಬಿಟ್ರೆ ಸಾಕು, ಅದು ಅಂದಾಜಾಗ್ತಾ ಹೋಗುತ್ತೆ. ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದೆ 3,84,512 ಪ್ರತಿಯೊಂದು ಸ್ಥಾನಗಳಿಗೂ ನಾನು ಅಂದಾಜು ಮಾಡ್ತಾ ಹೋಗ್ತೀನಿ. ಈಗ ಮೊದಲು ನಾನೀಗ 10 ಸ್ಥಾನಕ್ಕೆ ಅಂದಾಜು ಮಾಡಬೇಕಾದಾಗ ಯಾವ ಸ್ಥಾನಕ್ಕೆ ನಾವು ಅಂದಾಜು ಮಾಡ್ತಾ ಇದೀವೋ ಅದರ ಹಿಂದಿನ ಸ್ಥಾನವನ್ನು ನೋಡ್ಕೊಳ್ರಿ ಅಂತ ವಿಧಾನದಲ್ಲಿ ಹೇಳಿದ್ದೀವಿ ನಾನೀಗ. ಈಗ 10 ಸ್ಥಾನಕ್ಕೆ ಅಂದಾಜು ಮಾಡಬೇಕಾದ್ರೆ ಅದರ ಹಿಂದಿನ ಸ್ಥಾನದ ಅಂಕಿಯ ಬೆಲೆ 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಇದ್ರೆ ಅದರ ಮುಂದಿನ ಸ್ಥಾನಕ್ಕೆ 1 ಕೂಡಿಸ್ಬೇಕಾಯ್ತು, ಅವಾಗ 20 ಆಗ್ತಾ ಇತ್ತು. ಆದ್ರೆ ಈಗ 5ಕ್ಕಿಂತ ಕಡಿಮೆ ಇರೋದ್ರಿಂದ ಆ ಸ್ಥಾನಕ್ಕೆ ಆ ಸ್ಥಾನವನ್ನೇ ಬರ್ಕೊಡ್ರಿ. ಅಂದ್ರೆ ಹಿಂದಿರ್ತಕ್ಕಂಥ ಎಲ್ಲ ಸಂಖ್ಯೆ ಬರ್ಕೊಡ್ರಿ, 3, 8, 4, 5. ಈಗ ಅಂಕಿಯನ್ನೇ ಬರ್ಕೊಡ್ರಿ, ಹಿಂದಿನ ಸ್ಥಾನಕ್ಕೆ 0 ಕೊಡ್ರಿ. ಹಾಗಾದ್ರೆ 3,84,512ರಲ್ಲಿ 10ರ ಸ್ಥಾನದ ಅಂದಾಜು ಬೆಲೆ 3,84,510 ಅಂತ ಓದ್ಬೋದು ನಾವು. ಅಂದ್ರೆ ಈ 12 ಅಂತಕ್ಕಂಥದ್ದು 10ಕ್ಕೆ ಸಮೀಪ ಐತಾ ಅಥವಾ 20ಕ್ಕೆ ಸಮೀಪ ಐತಾ ಅಂತ ಕೇಳಿದ್ದಾನೆ. ಹಾಗಾದ್ರೆ ಅದರ ಮುಂದಿನ ಸ್ಥಾನಕ್ಕೆ ಹೋಗ್ತಾನೆ. ಈಗ 3, 8, 4. ಈಗ 100ರ ಸ್ಥಾನಕ್ಕೆ ಅಂದಾಜು ಮಾಡ್ತಾ ಇದ್ದೆ. ಈ 100ರ ಸ್ಥಾನಕ್ಕೆ ಅಂದಾಜು ಮಾಡಬೇಕಾದ್ರೆ ಅದರ ಹಿಂದಿನ ಸ್ಥಾನವನ್ನು ನೋಡ್ಕೊಡ್ರಿ ಅಂತ ಹೇಳಿದೆ. ಅದರ ಹಿಂದಿನ ಸ್ಥಾನದ ಅಂಕಿಯ ಬೆಲೆ 5ಕ್ಕಿಂತ ಇದು ಕೂಡ ಕಡಿಮೆ ಇರೋದ್ರಿಂದ ಈ ಅಂಕಿಯನ್ನೇ ಬರ್ಕೊಡ್ರಿ, ಮುಂದಿನ 2 ಸ್ಥಾನಗಳಿಗೆ 0 ಕೊಡ್ರಿ. ನೋಡಿ ಈಗ 512 ಅಂತಕ್ಕಂಥದ್ದು 500ಕ್ಕೆ ಸಮೀಪ ಆಗುತ್ತಾ ಅಥವಾ 600ಕ್ಕೆ ಸಮೀಪ ಆಗುತ್ತಾ? ಹಾಗಾದ್ರೆ 512 500ಕ್ಕೆ ಸಮೀಪ ಆಗುತ್ತೆ. ಹಾಗಾಗಿ ಉತ್ತರ 500. ಅದರ ಮುಂದಿನ ಸ್ಥಾನಕ್ಕೆ ಬರ್ತೀನಿ ನಾನೀಗ. ಇಲ್ಲಿ ಅದು ಹಿಂದಿರ್ತಕ್ಕಂಥ ಅಂಕಿ 3, 8. ಈಗ ಈ ಸ್ಥಾನಕ್ಕೆ ಅಂದ್ರೆ 1000ದ ಸ್ಥಾನಕ್ಕೆ ನಾನು ಅಂದಾಜು ಮಾಡ್ತಾ ಇದ್ದೆ. 1000ದ ಸ್ಥಾನಕ್ಕೆ ಅಂದಾಜು ಮಾಡಬೇಕಾದ್ರೆ ಅದರ ಹಿಂದಿನ ಸ್ಥಾನವನ್ನು ನಾವು ನೋಡ್ಕೋಬೇಕು ಅಂತ ಹೇಳ್ತೀವಿ ಮೊದಲೇ. ಹಾಗಾದ್ರೆ ಅದು ಹಿಂದಿನ ಸ್ಥಾನದ ಅಂಕಿಯ ಬೆಲೆ 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಇದ್ರೆ 5 ಆಗಿರಬಹುದು ಅಥವಾ 5ಕ್ಕಿಂತ ಹೆಚ್ಚಿಗೆ ಇರಬಹುದು. ಹಾಗಾದ್ರೆ 5ಕ್ಕಿಂತ 5 ಇದೆ ಇದೀಗ. ಹಾಗಾದ್ರೆ ಆ ಮುಂದಿನ ಸ್ಥಾನಕ್ಕೆ 1 ಕೂಡಿಸಿಕೊಳ್ಳಿ. 4 + 1 ಎಷ್ಟಾಯ್ತು? 5. ಮುಂದಿನ ಎಲ್ಲಾ ಸ್ಥಾನಗಳಿಗೆ 0 ಕೊಡು. ಅಂದ್ರೆ 4,512 5,000ಕ್ಕೆ ಸಮೀಪ ಆಗುತ್ತಾ ಅಥವಾ 4,000ಕ್ಕೆ ಸಮೀಪ ಆಗುತ್ತಾ? ಇದು 5,000ಕ್ಕೆ ಸಮೀಪ ಆಗುತ್ತೆ. ಹಾಗಾಗಿ ಅದರ ಮುಂದಿನ ಸ್ಥಾನಕ್ಕೆ ಹೋಗೋಣ. ಈಗ 3. ಈಗ ಈ ಒಂದು 10,000 ಸ್ಥಾನಕ್ಕೆ ನಾನು ಅಂದಾಜು ಮಾಡಬೇಕಾದ್ರೆ ಅದರ ಹಿಂದಿನ ಸ್ಥಾನದ ಅಂಕಿಯನ್ನು ನೋಡ್ಕೊಳ್ತೀನಿ ನಾನೀಗ. ಅದು 5 ಅಥವಾ 5ಕ್ಕಿಂತ ಕಡಿಮೆ ಇರೋದ್ರಿಂದ ಈ ಇರ್ತಕ್ಕಂಥ ಅಂಕಿಯನ್ನೇ ಬರ್ಕೊಡ್ರಿ, ಮುಂದಿನ ಎಲ್ಲಾ ಸ್ಥಾನಗಳಿಗೆ 0. ಈಗ 84,512 ಅಂತಕ್ಕಂಥ ಸಂಖ್ಯೆ 80,000ಕ್ಕೆ ಸಮೀಪ ಇದೆ, 90,000ಕ್ಕೆ ದೂರ ಇದೆ ಅಂತ ಅರ್ಥ. ಹಾಗಾದ್ರೆ ಅದರ ಮುಂದಿನ ಸ್ಥಾನಕ್ಕೆ ಹೋಗೋಣ ನಾವೀಗ. ಮುಂದಿನ ಸ್ಥಾನಕ್ಕೆ ಹೋಗ್ಬೇಕು. ಯಾವ ಸ್ಥಾನ? ಕೊನೆಯ ಸ್ಥಾನ, ಲಕ್ಷ ಸ್ಥಾನಕ್ಕೆ ಮಾಡ್ತಿದ್ದೇನೆ ಈಗ. ಲಕ್ಷ ಸ್ಥಾನಕ್ಕೆ ಅಂದಾಜು ಮಾಡಿ ಕೇಳಿದಾಗ ಅದರ ಹಿಂದಿನ ದಶಸಾವಿರ ಸ್ಥಾನಕ್ಕೆ ನಾವು ನೋಡ್ಕೋಬೇಕು. ದಶಸಾವಿರ ಸ್ಥಾನ ಇರ್ತಕ್ಕಂಥ ಅಂಕಿಯ ಬೆಲೆ 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಐತಾ ಕಡಿಮೆ ಐತೆ ಅಷ್ಟೇ. ಹಾಗಾದ್ರೆ 5ಕ್ಕಿಂತ 8 ಜಾಸ್ತಿ ದೊಡ್ಡದೈತಿ, 5ಕ್ಕಿಂತ ಹೆಚ್ಚಿಗೆ ಐತಿ. ಹಾಗಿದ್ದಾಗ ಅದರ ಮುಂದಿನ ಸ್ಥಾನಕ್ಕೆ 1 ಕೂಡಿಸ್ಕೊಳ್ರಿ. ಹಾಗಾಗಿ 3, 1, 4 ಈ ಎಲ್ಲಾ ಸ್ಥಾನಗಳಿಗೆ 1, 2,
2 3 4 5 ಬಿಡಿ 100 ಲಕ್ಷ. ಇಲ್ಲಿ 3,84,512 ಅಂತಕ್ಕಂಥ ಸಂಖ್ಯೆ 4 ಲಕ್ಷಕ್ಕೆ ಸಮೀಪ ಆಗುತ್ತಾ ಅಥವಾ 3 ಲಕ್ಷಕ್ಕೆ ಸಮೀಪ ಆಗುತ್ತಾ? ಇದು 4 ಲಕ್ಷಕ್ಕೆ ಸಮೀಪದಲ್ಲಿದೆ. ಈ ರೀತಿ ಸಮೀಪದ ಬೆಲೆಗಳನ್ನ ಕಂಡುಹಿಡಲಿಕ್ಕೆ ಸಾಧ್ಯ. ಇವುಗಳನ್ನ ನೀವು ಪ್ರತಿಯೊಂದು ಸ್ಥಾನಗಳಿಗೆ ಮಾಡ್ಕೊಂಡು ಇದನ್ನು ಕಲ್ತ್ಕೊಳ್ರಿ. ಅದಾದ್ಮೇಲೆ ಇದೇ ಒಂದು ಯಾವುದು ಅಂದಾಜು ಬೆಲೆ ಅಥವಾ ಸಮೀಪದ ಬೆಲೆಗಳಲ್ಲಿ ಬೇರೆ ಯಾವ ರೀತಿ ನಿಮಗೆ ಲೆಕ್ಕಗಳು ಬರ್ತದೆ ನಿಮ್ಮ ತರಗತಿ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ ಮಕ್ಕಳೇ, ಇಲ್ಲಿ 2,850 ಮತ್ತು 1,499 ಅಂದಾಜು ಮೊತ್ತವೇನು ಅಂತ ಕೇಳಿದಾಗ, ಹಾಗಾದ್ರೆ ಈ ಎರಡೂ ಸಂಖ್ಯೆಗಳನ್ನ ಅಂದಾಜು ಮಾಡ್ಕೊಳ್ಳೋಣ. ಫಸ್ಟ್ ನಾವೀಗ ಇಲ್ಲಿ 2,850 ಇಲ್ಲಿ ನಾವು ಯಾವ ಬಿಡಿ ಅಥವಾ 10 ಸ್ಥಾನ ಅಥವಾ 100, 1000 ಸ್ಥಾನ, ಲಕ್ಷ ಸ್ಥಾನ ಅಂತ ಕೊಟ್ಟಿದ್ರೆ ಆ ಸ್ಥಾನಗಳಿಗೆ ಮಾಡಬೇಕು. ಒಂದು ವೇಳೆ ಯಾವುದೇ ಸ್ಥಾನವನ್ನು ನಾವು ಕೊಟ್ಟಿಲ್ಲ ಅಂದಾಗ ನೇರವಾಗಿ ಗರಿಷ್ಠ ಸ್ಥಾನ ತಗೋಬೇಕು. ಇಲ್ಲಿ ಈ ಲೆಕ್ಕದಲ್ಲಿ ಗರಿಷ್ಠ ಸ್ಥಾನ ಅಂದ್ರೆ 1000 ಸ್ಥಾನ, ಬಿಡಿ 10, 100, 1000. ಈ ಸ್ಥಾನಕ್ಕೆ ನಾವು ಅಂದಾಜು ಮಾಡಬೇಕು ಅಂತಂದ್ರೆ ಅದರ ಹಿಂದಿನ ಸ್ಥಾನವನ್ನು ಲೆಕ್ಕ ತಗೊಳ್ರಿ ಅಂತ ನಾವು ಮೊದಲೇ ಹೇಳಿದ್ದೆ. ಹಾಗಾದಾಗ ಅದು ಹಿಂದಿರ್ತಕ್ಕಂಥ ಅಂಕೆ ಬೆಲೆ 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಇದ್ದಾಗ ಅದರ ಮುಂದಿನ ಸ್ಥಾನಕ್ಕೆ 1 ಮುಗಿಸ್ಕೊಳ್ತೀರಿ, 3 ಆಯ್ತು. ಹಿಂದಿನ ಎಲ್ಲಾ ಸ್ಥಾನಗಳಿಗೆ 0 ಕೊಟ್ಕೊಳ್ತೀರಿ. ಅಂದ್ರೆ 2,850 ಅನ್ನೋದು 3,000ಕ್ಕೆ ಸಮೀಪದಲ್ಲಿದೆ ಅಂತ ಅರ್ಥ. ಹಾಗಾದ್ರೆ ಇದರ ಬೆಲೆ 3,000 ಆಯ್ತು. ಪ್ಲಸ್ ಇಲ್ಲಿ ನೋಡೋಣ, ಈಗ ಇದರಲ್ಲಿ ಯಾವ ಸ್ಥಾನ ಕೊಟ್ಟಿಲ್ಲ ಅಂದಾಗ ಗರಿಷ್ಠ ಸ್ಥಾನ 1000 ಸ್ಥಾನ ಕೊಡ್ತೀನಿ. 1000 ಸ್ಥಾನ ಇರ್ತಕ್ಕಂಥ ಅಂಕೆ ಹಿಂದಿನ ಅಂಕೆಯ ಬೆಲೆ ಅಂದ್ರೆ 5ಕ್ಕಿಂತ ಕಡಿಮೆ ಇರೋದ್ರಿಂದ ನಾವು ಆ ಅಂಕೆಯನ್ನೇ ಬರ್ಕೊಂತೀವಿ. ಹಿಂದಿನ ಎಲ್ಲಾ ಸ್ಥಾನಗಳಿಗೆ 0 ಅಂದ್ರೆ 1,499 1,000ಕ್ಕೆ ಸಮೀಪದಲ್ಲಿದೆ. ಹೌದಾ? ಹಾಗಾಗಿ ಇವುಗಳ ಮೊತ್ತ ಏನಾಗುತ್ತೆ? = 3,000 ಪ್ಲಸ್ 1,000 = 4,000 ಅಂತ ಹೇಳ್ಬೋದು. ಹೌದಲ್ವಾ? ಈ ರೀತಿ ಮಾಡಬಹುದು. ಒಂದು ವೇಳೆ 53 ಪ್ಲಸ್ 49ರ ಅಂದಾಜು ಮೊತ್ತ ಈಗ ಇಲ್ಲಿ 53 ಅನ್ನೋದು ಯಾವ ಸ್ಥಾನ? ಗರಿಷ್ಠ ಸ್ಥಾನ 10 ಸ್ಥಾನ ಹೋಗ್ತೀನಿ. ನಾನೀಗ 10 ಸ್ಥಾನಕ್ಕೆ ನಾನು ಅಂದಾಜು ಮಾಡಬೇಕಾದ್ರೆ ಅದರ ಹಿಂದಿನ ಸ್ಥಾನವನ್ನು ನೋಡ್ಕೊಳ್ತೀನಿ. ಆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕೆಯ ಬೆಲೆ 5ಕ್ಕಿಂತ ಕಡಿಮೆ ಇರೋದ್ರಿಂದ ಮುಂದಿನ ಅಂಕೆ ಬರ್ಕೊಡ್ರಿ. ಹಿಂದಿನ ಎಲ್ಲಾ ಸ್ಥಾನಗಳಿಗೆ 0 ಅಂದ್ರೆ 53 ಅನ್ನೋದು 50ರ ಸಮೀಪದಲ್ಲಿದೆ. ಪ್ಲಸ್ ಈಗ 10ರ ಸ್ಥಾನಕ್ಕೆ ಅಂದಾಜು ಮಾಡಬೇಕಾದ್ರೆ ಅದರ ಹಿಂದಿನ ಸ್ಥಾನದ ಅಂಕೆ ಬಿಡಿ ಅಂಕೆಯ ಬೆಲೆ 5ಕ್ಕಿಂತ ಹೆಚ್ಚಿಗೆ ಇರೋದ್ರಿಂದ ಮುಂದಿನ ಒಂದು ಸ್ಥಾನ ಕೂಡಿಸ್ತೀನಿ. ನಾನೀಗ 4, 1, 5 ಹಿಂದಿನ ಸ್ಥಾನಕ್ಕೆ 0 ಅಂದ್ರೆ 49 ಅನ್ನೋದು 50ರ ಸಮೀಪದಲ್ಲಿದೆ. ಹಾಗಾಗಿ 50 ಪ್ಲಸ್ 50 = 100 ಇಲ್ಲೇ ಹೇಳ್ಬೋದು. ಅಥವಾ ನೆಕ್ಸ್ಟ್ $1,360 × 3,649 ಅಂದಾಜು ಗುಣಲಬ್ಧ ಅಂತ ಕೇಳಿದೆ. ಹಾಗಾದ್ರೆ ಇಲ್ಲಿ ಕೂಡ ಅಷ್ಟೇ. ಈಗ ಇವುಗಳನ್ನ ಅಂದಾಜು ಮಾಡಬೇಕಾದ್ರೆ ಗರಿಷ್ಠ ಸ್ಥಾನ 1000, ಹಿಂದಿನ ಸ್ಥಾನ 100, ಅದರ ಬೆಲೆ 5ಕ್ಕಿಂತ ಕಡಿಮೆ ಇದ್ದಾಗ 1,000 8. ಇಲ್ಲಿ ಈ 1,000 ಹಿಂದಿನ ಸ್ಥಾನದ ಅಂಕೆಯ ಬೆಲೆ 5ಕ್ಕಿಂತ ಹೆಚ್ಚಿನದಿಂದ 1 ಕೂಡಿಸ್ತೀವಿ. 4 ಆಯ್ತು. ಹಿಂದಿನ ಎಲ್ಲಾ ಸ್ಥಾನಗಳಿಗೆ 0 ಕೊಡ್ತೀವಿ. 1,000 × 4,000 = 1 4 ಇಲ್ಲಿ 3 0, ಇಲ್ಲಿ 3 0, ಒಟ್ಟು 6 0ಗಳು. 1 2 3 4 5 6 ಬಿಡಿ 10, 100, 1000, ದಶಲಕ್ಷ 40 ಲಕ್ಷ ಇದು ಅಂದಾಜು ಬೆಲೆ ಅಂತ ಕೂಡ ನಾವು ತಿಳ್ಕೋಬಹುದಾಗಿದೆ. ನೋಡಿ ಮಕ್ಕಳೇ, ಇಟ್ಗಿ ಗ್ರಾಮದ ಪುರುಷರ ಜನಸಂಖ್ಯೆ 1,25,345.
ಹಾಗೂ ಮಹಿಳೆಯರ ಸಂಖ್ಯೆ 87,198 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ. ಹಾಗಾದರೆ ಇಟಿಯ ಅಂದಾಜು ಜನಸಂಖ್ಯೆ ಎಷ್ಟಿರಬಹುದು ಅಂತ ಕಂಡುಹಿಡಿಬೇಕಾದ್ರೆ ಇಲ್ಲಿ ನೋಡೋಣ. ಈಗ 1,25,345 ಇದು ಪುರುಷರಾಯಿತು, ಪ್ಲಸ್ ಮಹಿಳೆಯರು 87,198. ಹಾಗಾದರೆ ಇವು ನಾವೀಗ ಅಂದಾಜು ಗಣನೆ ಮಾಡ್ಕೊಳ್ಳೋಣ, ಸಮೀಪವರ್ತಿ ಬೆಲೆಗೆ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಗರಿಷ್ಠ ಸ್ಥಾನ ಲಕ್ಷ ಸ್ಥಾನ, ಆದರೆ ಹಿಂದಿನ ಸ್ಥಾನದ ಅಂಕಿಯ ಬೆಲೆ 5ಕ್ಕಿಂತ ಕಡಿಮೆ ಇರೋದ್ರಿಂದ ಇದು 1ಕ್ಕೆ 1, ಮುಂದಿನ ಎಲ್ಲ ಸ್ಥಾನಗಳಿಗೆ 0 ಅಂತ ಕೊಡ್ಕೊಳ್ಳಿ. ಓಕೆ, ಈಗ ಇಲ್ಲಿ ಬರೋಣ. ಈ 87,198ರ ಅಂದಾಜು ಬೆಲೆ ಕೇಳಿದಾಗ ಈ 8ರ ಹಿಂದಿರ್ತಕ್ಕಂಥ ಅಂಕಿಯ ಬೆಲೆ 5ಕ್ಕಿಂತ ಹೆಚ್ಚಿದ್ದಾಗ ಒಂದನ್ನು ಕೂಡಿಸ್ರಿ ಅಂತ ಹೇಳಿದ್ದೆ. 9,0,0,0 ಅಂದರೆ 90,000. ಅಂದರೆ 87,000 ಅನ್ನೋದು 90,000ಕ್ಕೆ ಸಮೀಪದಲ್ಲಿದೆ ಅಂತ ಅರ್ಥ. ಹಾಗಾದ್ರೆ ಇವರ ಒಟ್ಟು ಇಟಿಗೆ ಒಟ್ಟು ಅಂದಾಜು ಬೆಲೆ 1,90,000 ಅಂತ ಹೇಳಿ. ಬಿಡಿ 10,100,000 ಲಕ್ಷ, 1,90,000 ಅಂತೇಳಿ ಈ ರೀತಿ ನಾವು ಅಂದಾಜನ್ನು ಮಾಡಬಹುದು. ಇದೇ ರೀತಿಯಾಗಿ ನಿಮ್ಮ ತರಗತಿಯ ಪಠ್ಯಕ್ಕನುಗುಣವಾಗಿ 6ನೇ ತರಗತಿಯಲ್ಲಿರ್ತಕ್ಕಂಥ ಅಂದಾಜು ಲೆಕ್ಕಗಳನ್ನೆಲ್ಲವೂ ಕೂಡ ಇವತ್ತು ನೀವು ಮಾಡಬಹುದು. ಈ ರೀತಿಯಾಗಿ ಪ್ರತಿನಿತ್ಯ ಒಂದು ತರಗತಿಯ ಗಣಿತ ವಿಷಯಗಳನ್ನು ಸಂಪೂರ್ಣವಾಗಿ ತಿಳಿತಾ ನೀವು ಅದನ್ನು ಸಪ್ರೇಟಾಗಿ ಒಂದು ನೋಟ್ಸ್ ಮಾಡ್ಕೊಂಬಿಡಿ. ನೋಟ್ಸ್ ಮಾಡಿಕೊಂಡು ಪ್ರತಿದಿನ ವರ್ಕನ್ನು ಮಾಡ್ತಾ ಹೋಗಿ.